ಥ್ಯಾಂಕ್ ಯು ವೀರೇಶ್, ಶಿಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಚಿತ್ರದುರ್ಗದಲ್ಲಿ ಬಾಳೆ ಬೆಳೆದಂಥ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಹಿರೂರಿನ ದಿಂಡಿವಾರ ಅನ್ನೋ ಗ್ರಾಮ ರೈತ ಪಚ್ಚಬಾಳೆಹಣ್ಣು ಬೆಳೆದಿದ್ರು. ಆದರೆ ಲಾಕ್ಡೌನ್ ಆಯಿತು, ಬೆಲೆ ಸಿಗಲಿಲ್ಲ, ಮಾರಾಟ ಆಗ್ತಿಲ್ಲ, ಕಂಗಾಲಾದರೂ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಬೆಲೆ ಸಿಗದೆ ಕಂಗಾಲಾದ ರೈತ ಹೋದ್ರೊತ್ತಿಗೆ ಹೋಗ್ಲಿ ಅಂತ ಕಂಪ್ಲೀಟಾಗಿ ಟ್ರ್ಯಾಕ್ಟರ್ ತಗೊಂಡು 1,500 ಗಿಡ ಬಾಳೆ ಗಿಡ ಕಂಪ್ಲೀಟ್ ನಾಶ ಮಾಡಿಬಿಟ್ಟಿದ್ದಾರೆ. ಲಾಕ್ಡೌನ್ ಕಾಲದಾಗ ಏನು ಮಾಡೋಕ್ಕೋ ಗೊತ್ತಿಲ್ಲ. ಸರ್ಕಾರಗಳು ಯಾವ ಸಹಾಯಧನ ಅಂತ ಇಲ್ಲ. ಇಂಥ ಸರ್ಕಾರಗಳು ನಂಬ್ಕೊಂಡು ಜೀವನ ಮಾಡ್ಕೊಂಡು ರೈತರು ಒಬ್ಬೊಬ್ಬನೇ ಹಾಳಾಗಿ ಹೋಗ್ತದಾರೆ. ಅದ್ರ ಬದಲು ಹಿಂಗೆ ನೆಲ ಕೆಡವಿ ಆ ಒಂದು ಇದನ್ನ ನೋಡಿ. ಇದು ಹಿರಿಯೂರು ತಾಲೂಕು ದಿಂಡವಾರ ಗ್ರಾಮ, ಚಂದ್ರಗಿರಿ ಅವ್ರದ್ದು ಜಮೀನು. ಧಾರವಾಡದಲ್ಲಿ ಹಸಿ ಮೆಣಸಿನಕಾಯಿ ದರ ಕೂಡ ಕುಸಿತೋಗಿದೆ. ಮೆಣಸಿನಕಾಯಿ ಬೆಳೆ ನಾಶ ಮಾಡಿದ್ರು ರೈತರು. 1 kg ಮೆಣಸಿನಕಾಯಿಗೆ 5ಕ್ಕಿಂತ ಕಡಿಮೆ ಬೆಲೆ. ಅಯ್ಯೋ, ಎಕರೆಗೆ 25,000ದಷ್ಟು ಖರ್ಚು ಮಾಡಿದ್ದಾರೆ ರೈತರು. ಬಂಡವಾಳ ಹಾಕಿದ್ದಾರೆ, ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ. ಹಾಗಾಗಿ ಟ್ರ್ಯಾಕ್ಟರ್ನಿಂದ ಬೆಳೆಯನ್ನು ನಾಶ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಧಾರವಾಡ ತಾಲೂಕು ಅಮೀನ್ಭಾವಿ ರೈತರು ಬೆಳೆ ನಾಶ ಮಾಡ್ತಿರೋದು. 10ಕ್ಕೂ ಹೆಚ್ಚು ರೈತರಿಂದ ಈ ಬೆಳೆ ನಾಶ ಆಗ್ತಾ ಇದೆ. ಇದು ಮೆಣಸಿನಕಾಯಿ ಬೆಳೆದಿರುವಂಥ ರೈತರ ಪರಿಸ್ಥಿತಿ. ಈಗ ಒಂದೇ ಮೈ ನಾವು ಮೆಣಸಿನ ಗಿಡ ಹತ್ತಿದ್ದಕ್ಕೆ ಆಳಿನ ಪಗಾರ ಎಲ್ಲ ಮೈಮ್ಯಾಗ ಬಂದೈತಿ. ಸೊ ಹಿಂಗಾಗಿ ಇದನ್ನು ಮತ್ತು ನಾವು ಈಗ ಗೌರ್ಮೆಂಟಿಂದ 50,000 ರೂಪಾಯಿ ಪರಿಹಾರನ ಕೊಡ್ತೇನೆ ಅಂತಾರೆ. ಆದ್ರೆ ನಮ್ಗೆ ಎದಕ್ಕೂ ಹತ್ತಂಗೂ ಇಲ್ಲ, ಸಾಲಂಗೂ ಇಲ್ಲ. ಸೊ ಹಿಂಗಾಗಿ ನಾವು ಈಗ ಇದನ್ನು ರೂಟ್ರು ಹೊಡ್ಸಾಕತ್ತೇವೆ. ಇನ್ನು ಮುಂಗಾರಿ ಬಿತ್ತನೆ ಎಲ್ಲ ಚಲೋ ಹಾಕೋದು. ಸೊ ಅದ್ರ ಸಂಬಂಧ ನಾವೀಗೆಲ್ಲ ಇದನ್ನು ಹೊಲದ ಹದ ಮಾಡಿಕೊಂಡು ಇನ್ನು ಮತ್ತೆ ಮುಂಗಾರಿ ಬಿತ್ತನೆ ಮಾಡ್ಬೇಕಲ್ಲ. ಹಿಂಗಾಗಿ ನಾವು ಇನ್ನು ಇದನ್ನು ಸಂಬಂಧ ಆಸೆ ಇಟ್ಕೊಂಡು ಕುಂತ್ರೆ ಇನ್ನು ಮತ್ತು ಕಂಟಿನ್ಯೂ ಮಾಡಾರ ಇವರು ಸರ್ಕಾರದವರು. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಸೊ ಹಿಂಗಾಗಿ ನಾವು ಇನ್ನು ಅವ್ರನ್ನ ಸರ್ಕಾರ ನಂಬ್ಕೊಂಡು ನಾವು ಇದನ್ನೆಲ್ಲ ಇಲ್ಲಿ ಬಿಟ್ಕೊಂಡು ಕುಂತು ನಮಗೆ ಕೆಲಸ ಆಗಂಗಿಲ್ಲ. ಇನ್ಮೇಲೆ ನಾವು ಇದನ್ನ ಎಕರೆಕ್ಕೆ ಒಂದು 20-25,000 ರೂಪಾಯಿ ಖರ್ಚು ಬರ್ತೈತಿ. ನಾವು ಹೊಲ ಇದನ್ನ ರೂಟ್ರು ಹೊಡ್ಕೊಂಡು ಹೊಲ ಹದ ಮಾಡ್ಕೊಂಡು ವಿಚಾರ ನಾವು ಮಾಡಾಕತ್ತೀವಿ ಪೂರ್ಣ. ಹಾಸನದ ದೊಡ್ಡ ಕರಡೇವು ಅನ್ನೋ ಗ್ರಾಮ ಕೋವಿಡ್ ಸ್ಫೋಟಗೊಂಡಿದೆ. ಗ್ರಾಮದಲ್ಲಿ 80ಕ್ಕೂ ಹೆಚ್ಚು ಜನರಿಗೆ ಸೋಂಕು ಕಾಣಿಸ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಕೆಲ ರಸ್ತೆಗಳಿಗೆ ಮಣ್ಣು ಹಾಕಿದ್ರು, ಗುಂಡಿ ತೆಗೆದ್ರು, ಯಾರು ಓಡಾಡಬಾರ್ದು ಅಂತ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಇದೇ ವೇಳೆ ಗ್ರಾಮದ ರೈತರು ನೀಡೋ ಹಾಲನ್ನು ಸಂಗ್ರಹಿಸೋಕು ಹಾಸನ ಹಾಲು ಒಕ್ಕೂಟ ಹಿಂದೇಟಾಕಿದೆ. ಹೀಗಾಗಿ ರೈತರು ಪ್ರತಿದಿನ 1000 ಲೀಟರ್ ಹಾಲನ್ನು ಬೀದಿಗೆ ಚೆಲ್ಲುವಂಥ ಪರಿಸ್ಥಿತಿ. ಹಸುಗಳನ್ನೇ ನಂಬ್ಕೊಂಡು ಬದುಕ್ತಿರುವಂಥ ರೈತರ ಬದುಕು ಸಂಕಷ್ಟಕ್ಕೀಡಾಗಿದೆ. ಜನರಿಗೆ ಇನ್ನೂ ಕೂಡ